ಎಸ್ ಸ್ವತಃ ಪುಟ್ಟರಾಜ್ ಅವರೇ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜ್ ಅವರೇ ನಮಸ್ಕಾರ. ನಮಸ್ಕಾರಮ್ಮ. ತಮ್ಮ ಮನೆಯ ಮೇಲೆ ಸಂಬಂಧಿಕರ ಮೇಲೆ ಐಟಿ ದಾಳಿ ನಡೆದಿದೆಯಾ ಸರ್? ಬೆಳಗ್ಗೆ 5:30 ಶುರುವಾಗಿದೆಯಮ್ಮ. ಎಲ್ಲೆಲ್ಲಿ ಸರ್? ತಾವೀಗ ಎಲ್ಲಿದ್ದೀರಿ ಸರ್? ನಾನು ಚಿನ್ಕುಳಿ ಮನೆಯಲ್ಲಿ ಇದ್ದೀನಿ. ಚಿನ್ಕುಳಿ ಮನೆ ಮೇಲೂ ಬಂದಿದ್ದಾರೆ. ಓಕೆ. ಮೈಸೂರಿನಲ್ಲಿ ನನ್ನ ಅಣ್ಣಂದಿರ ಮಕ್ಕಳ ಮನೆ ಮೇಲೂ ಬೆಳಗ್ಗೆ 5:30ಗೆ ರೈಡ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಎಲ್ಲದಕ್ಕೂ ರೆಡಿ ಆಗಿದೀವಮ್ಮ. ಓಕೆ ಓಕೆ ಓಕೆ. ಎಷ್ಟು ಜನ ಬಂದಿದ್ದಾರೆ ಪುಟ್ಟರಾಜ್ ಅವರೇ? ಅಧಿಕಾರಿಗಳ ತಂಡ ಹೇಗೆ? ವಿತ್ ಸಿಆರ್ಪಿಎಫ್ ಪೊಲೀಸ್ ಜೊತೆಯಲ್ಲಿ ಒಂದು 8 ಜನ ಬಂದಿದ್ದಾರೆ. ಮೈಸೂರಲ್ಲೂ ಅಷ್ಟೇ ಜನ ತನಿಖೆ ಮಾಡ್ತಾ ಇದ್ದಾರೆ. ನೆನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದ್ರು ದಾಳಿ ನಡಿಬಹುದು, ಅದಕ್ಕೆಲ್ಲ ಅಧಿಕಾರಿಗಳ ತಂಡ ಬಂದಿದ್ದಾರೆ ಅಂತ. ಬೆಳಿಗ್ಗೆ ನಿಜ ಆಗ್ಬಿಟ್ಟಿದೆ. ಅಕ್ಷರಶಃ ಸತ್ಯ ಆಗಿದೆ. ಅಲ್ಲ ಅಂದ್ರೆ ಈಗ ದಾಳಿಯಲ್ಲಿ ಈಗಲೂ ಕೂಡ ಅಧಿಕಾರಿಗಳು ಇದಾರಾ? ಪರಿಶೀಲನೆ ನಡೀತಾ ಇದೆಯಾ ಹೇಗೆ? ಹೌದಮ್ಮ. ಬಾಗ್ಲಾಕೊಂಡ್ ಮಾಡ್ತಾ ಇದಾರೆ. ಬಾಗ್ಲಾಕೊಂಡ್ ಮಾಡ್ತಾ ಇದಾರೆ. ಎಲ್ಲ ಒಳಗಡೆ ಇದಾರೆ ಅಧಿಕಾರಿಗಳು? ಇದಾರೆ. ಅಂದ್ರೆ ಯಾಕೆ ಪುಟ್ಟರಾಜು ಅವರ ಮನೆಯ ಮೇಲೆ ದಾಳಿ? ಏನ್ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಬೆಂಬಲಿತ ಅಭ್ಯರ್ಥಿಗೆ ತೊಂದರೆ ಕೊಡ್ತಾರೆ ಅನ್ನೋ ಕಾರಣದಿಂದ ಮಾಡ್ತಿದ್ದಾರೆ ಅಷ್ಟೇ. ಬಿಜೆಪಿ ಅವರ ಬೆಂಬಲಿತ ಅಭ್ಯರ್ಥಿಗೆ. ಅಂದ್ರೆ ಇದು ಟಾರ್ಗೆಟ್ ಅಂತೀರಾ ತಾವು ಹಾಗಿದ್ರೆ? ಮುಲಾಜಿಲ್ದೆ ಈ ಟಾರ್ಗೆಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದಕ್ಕೆಲ್ಲ ಇವ್ರು ಜಗ್ಸಕ್ ಆಗೋದಿಲ್ಲ ನಮ್ಮನ್ನ. ಎಲ್ಲ ಒಂದು ಕಡೆ ಪುಟ್ಟರಾಜು ಅವರಿಗೆ ಇದರ ಒಂದು ಹಿಂಟ್ ಸಿಕ್ಕಿತ್ತಾ ಅಂತ? ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಮೇಡಮ್, ಒತ್ತಾಗ ನನ್ನ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟು ಮಟ್ಟಿಗೆ ಸಜ್ಜಾಗಿದ್ದಾರೆ ಅಂತಕ್ಕಂಥದ್ದು ಇದರಿಂದ ನೋಡ್ಬೋದಲ್ಲ. ಅಲ್ಲ, ಈ ಮಂಡ್ಯದಲ್ಲಿ ಹಣ ಹಂಚಲಾಗ್ತಾ ಇದೆ ಇಂತಹದೆಲ್ಲ ಮಾಹಿತಿಗಳು ಬಂದಿತ್ತು, ಹೀಗಾಗಿ ಅದರ ಬೆನ್ನಲ್ಲೇ ಈ ದಾಳಿಗಳು ನಡೀತಾ ಇದೆ ಅನ್ನೋದು ಮಾಹಿತಿ. ಅದೇ ಇವ್ರಿಗೆ ನಾಚಿಕೆ ಆಗ್ಬೇಕು. ಇವ್ರು ಬೆಂಬಲಿತ ಅಭ್ಯರ್ಥಿ ಮುಂದೆ ಹೋದ್ರೆ ಹೋಗೋದಕ್ಕೆ ಮುಂಚೆ ಎಷ್ಟು ಗಂಟೆ ದುಡ್ಡು ಹಂಚ್ಕೊಂಡು ಹೋಗ್ತಾರೆ ಮುಂದೆ. ಅಲ್ಲ ಈಗ ಮಂಡ್ಯದಲ್ಲಿ ಸುಮಲತಾ ಅವರೇ ಖುದ್ದು ದೂರು ಕೂಡ ಕೊಟ್ಟಿದ್ರು, ಇಲ್ಲಿ ಹಣ ಬಹಳ ಹಂಚಲಾಗ್ತಾ ಇದೆ ಅಂತ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು. ಅದೇ ಮೇಡಮ್, ಬಹುತೇಕ ಈಗ ಅವರು ಸತ್ಯ ಹರಿಶ್ಚಂದ್ರ ಮನೆ ಒಳಗಿಂದ ಬಂದಿರೋರು, ಅವ್ರ ಬೆಂಬಲಿತ ಅಭ್ಯರ್ಥಿ. ನಾವ್ ತಾನೇ ಬೀದಿಲಿ ಓಡಾಡ್ತಾ ಇರೋರು. ಬಹಳ ದಿನದಿಂದ ನಮ್ಮ ಟಾರ್ಗೆಟ್ ಇತ್ತು ಬಿಜೆಪಿ ಅವ್ರಿಗೆ. ಇದರಿಂದ ಏನಾದ್ರು ನಮ್ಮನ್ನ ಬಗ್ಗಿಸ್ಬೋದು ಅಂತ ತಿಳ್ಕೊಂಡಿದ್ರೆ ಅವ್ರ ಭ್ರಮೆ. ಅಲ್ಲ ಸಿಎಂ ಮಂಡ್ಯದಲ್ಲೇ ಠಿಕಾಣಿ ಹೂಡಿದ್ದಾರೆ, ಹಾಗಾಗಿ ದುಡ್ಡನ್ನ ಹಂಚಲಾಗ್ತಾ ಇದೆ, ಅವರು ಅಲ್ಲೇ ಇದ್ದು ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾರೆ, ಇಂತಹದೊಂದು ಗಂಭೀರವಾದಂತಹ ದೂರನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟಿರೋದು ಸರ್. ಯಾಕೆ ನಿಮ್ಮ ಸ್ಥಳೀಯ ನಿಮ್ಮ ಮುಖ್ಯಸ್ಥರು, ಟಿವಿ ಮುಖ್ಯಸ್ಥರುಗಳಿಲ್ವೇ? ಅವ್ರ ಹಿಂದೆನೆ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಸರ್ಚ್ ಮಾಡ್ತಾರೆ. ಅದೆಲ್ಲೇ ಲಂಚದ್ರು ನೀವು ಕೇಳಕ್ಕಾಗಲ್ವೇ? ಅಲ್ಲ, ಒಬ್ಬ ಅಭ್ಯರ್ಥಿ ಇಂಥದ್ದೊಂದು ಗಂಭೀರ ಆರೋಪ ಮಾಡಿರೋದೇ ಇದೆಲ್ಲ ಈ ದಾಳಿಗೆ ಕಾರಣ ಆಯ್ತಾ ಅಂತ? ಈ ಡ್ರಾಮಾ ನಡೆಯೋದಿಲ್ಲ, ಫಿಲಂ ಅಷ್ಟೇ ಸೀಮಿತ ಆಗುತ್ತೆ. ಇದು ಮಂಡ್ಯ ಜಿಲ್ಲೆ ಜನ ಏನು ಅಂತಕ್ಕಂಥದನ್ನ 18ನೇ ತಾರೀಕು ತೋರ್ಕೊಡ್ತಾರೆ. ಹೌದು. ಅಲ್ಲ, ಈಗ ಸದ್ಯಕ್ಕೆ ತಮ್ಮ ಮನೆ ಮೇಲೆ ಹಾಗೆ ತಮ್ಮ ಅಣ್ಣನ ಮಕ್ಕಳ ಮನೆ ಮೇಲೆ ಕೂಡ ಇದ್ದಾರಾ ಐಟಿ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರಾ? ನಡೀತಾ ಇದ್ದಾರೆ ಮೇಡಮ್. ಬೆಳಗ್ಗೆ 5:30 ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಏನ್ ಸಿಕ್ಕಿದೆ ಸರ್ ದಾಳಿ ವೇಳೆ? ಏನು ಸಿಗುತ್ತಾರೆ ಸಿಗಕ್ಕೆ ಅವ್ರಿಗೆ ಲೆಕ್ಕದ ಬುಕ್ ಸಿಗುತ್ತೆ ಅಷ್ಟೇ. ಕರೆಕ್ಟ್ ಆಗಿ ಸರ್ಕಾರಕ್ಕೆ ಯಾವತ್ತು ದೋಖ ಆಗದೇ ಇರೋ ರೀತಿಯಲ್ಲಿ ಕಳೆದ 50-60 ವರ್ಷದಿಂದ ನಮ್ಮ ತಂದೆ ಕಾಲದಿಂದ ಬಹಳ ಪರ್ಫೆಕ್ಟ್ ಆಗಿ ನಾವು ಬಿಸ್ನೆಸ್ ಮ್ಯಾನು ಲೆಕ್ಕ ಕಟ್ಕೊಂಡ್ ಬಂದಿದೀವಿ. ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದೀವಿ. ಐಟಿ ಇಲಾಖೆ ಸರ್ಟಿಫಿಕೇಟ್ ಕೊಡ್ಬೇಕು, ಅಷ್ಟು ಮಟ್ಟಿಗೆ ನಾವು ಬದುಕು ರೂಪಿಸ್ಕೊಂಡ್ ಬಂದಿದೀವಿ. ಈ ಬಿಜೆಪಿ ಅವರಿಂದ ನಾವೇನ್ ಕಲಿತಕ್ಕಂತ ಅಗತ್ಯ ಇದೆ ಮೇಡಮ್. ಅಲ್ಲ, ಈಗ ನಿನ್ನೆ ಸಿಎಂ ಹೇಳಿದ್ರು ಈ ರೀತಿಯಲ್ಲಿ ದಾಳಿ ಆದ್ರೆ ನಾವು ಮಮತಾ ಬ್ಯಾನರ್ಜಿ ತರ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ, ಪ್ರತಿಭಟನೆಗೆ ಮುಂದಾಗ್ತೀವಿ, ಧರಣಿಗೆ ಮುಂದಾಗ್ತೀವಿ ಅಂತ. ಅಂತಹದೊಂದು ಬೆಳವಣಿಗೆ ನಡೆಯುತ್ತಾ ಹಾಗಿದ್ರೆ? ಈಗ ಕೂತ್ ತೀರ್ಮಾನ ಮಾಡ್ತೀವಿ ಮೇಡಮ್. ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಮಂಡ್ಯದಲ್ಲಿ ಸಭೆ ಕರೀತಾ ಇದೀವಿ. ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಏನ್ ಮಾಡ್ಬೇಕು ಅನ್ನೋದು. ಅಲ್ಲ, ಈಗ ಸದ್ಯಕ್ಕೆ ಅಧಿಕಾರಿಗಳಿದ್ದಾರೆ, ಏನು ಸಿಕ್ಕಿಲ್ಲ ಹಾಗಿದ್ರೆ? ದಾಖಲೆಗಳು ಏನಾದ್ರೂ ಸಿಕ್ಕಿದ್ಯಾ? ಈಗ ಪ್ರಶ್ನೆ ಇಲ್ಲ ಅಂತಿದ್ದೀನಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿ ನಮ್ಮನ್ನ ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ಮೇಲೆ ಅಲ್ಲ, ಈಗ ಬಿಜೆಪಿ ಅವ್ರ ತಾವು ಹೇಳ್ಸ್ಕೊಂಡು ನಾವು ನಮ್ಮ ಬದುಕು ರೂಪಿಸ್ಕೋಬೇಕಾ? ಅಲ್ಲ, ಈಗ ಸಿಎಂ ಆಪ್ತ ಅಂತಾನೆ ತಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಂತದ?
ನೂರು ಭಾಗ ಸಿಎಂ ಆಪ್ತರ ಅಂತಾನು, ಜಿಲ್ಲಾ ಉಸ್ತುವಾರಿ ಸಚಿವ ಅಂತಾನು, ಮೊನ್ನೆ ಏನು ದೊಡ್ಡ ಸಮಾವೇಶ ಮಾಡಿ ಚುನಾವಣೆ ಪ್ರಕ್ರಿಯೆ ಏನ್ ಮುಗಿತ್ ನಮ್ ಕತೆ ಅಂತ ಏನ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ತಿಳ್ಕೊಂಡಿದ್ರು, ಅವ್ರಿಗೆಲ್ಲ ಉತ್ತರ ಕೊಡುವಂತ ರೀತಿಯಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅದರದೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಲ್ಲ ಈಗ ನಿಖಿಲ್ ಪರವಾಗಿ, ನಿಖಿಲ್ಗೆ ಬೆನ್ನೆಲುಬಾಗಿ ನಿಂತು ಅವರನ್ನ ಗೆಲ್ಲಿಸುವಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತು ತಾವು ಕಾರ್ಯವನ್ನು ನಡೆಸ್ತಾ ಇದ್ದೀರಿ. ಹಾಗಾಗಿಯೇ ತಮ್ಮನ್ನ ಟಾರ್ಗೆಟ್ ಮಾಡ್ಲಾಯ್ತಾ ಅಥವಾ ತಮ್ಮೊಬ್ಬರನ್ನೇ ಮಾಡ್ಲಿಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ಹಾಗಿದ್ರೆ? ಈಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂತ ಅಗತ್ಯ ಇಲ್ಲ. ಚುನಾವಣೆ ಎದುರಿಸ್ಲಿಕ್ಕೆ ನನ್ನ ಜನ ರೆಡಿ ಆಗಿದ್ದಾರೆ, ಅದನ್ನ ತೋರ್ಸ್ಕೊಡ್ತಾರೆ. ಈ ತರ ಏನಾದ್ರು ಐಟಿ ಅಧಿಕಾರಿಗಳು ಬಿಟ್ಟು ತಮ್ಮನ್ನ ಎದುರಿಸಬಹುದು, ಬ್ಯಾಕಪ್ ಮಾಡಬಹುದು ಅಂತ ತಿಳ್ಕೊಂಡಿದ್ರೆ ಬಿಜೆಪಿ ಅವರು ಕಮ್ಮಿ ಅಷ್ಟೇ. ಅಲ್ಲ ಈಗ ಏಕಾಏಕಿ ದಾಳಿ ನಡೆದಾಗ ಶಾಕ್ ಆಗುತ್ತೆ ಸರ್, ಆದ್ರೆ ಮುಂಚೆನೆ ಇನ್ಫಾರ್ಮೇಶನ್ ಇತ್ತು, ಹಾಗಾಗಿ ತಾವು ಅಲರ್ಟ್ ಆಗಿದ್ರೆ ಎಲ್ಲವೂ ಕೂಡ ವ್ಯವಸ್ಥೆ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ, ಈ ತರದ್ದೆಲ್ಲ ನೀವು ಪ್ರಶ್ನೆ ಕೇಳೋ ಅಗತ್ಯ ಇಲ್ಲ. ನಾವು ಯಾವತ್ತೂ ಅಲರ್ಟ್ ಆಗಿರ್ತೀವಿ. ಬಿಸ್ನೆಸ್ ಮ್ಯಾನ್ಗಳು ಬಿಸ್ನೆಸ್ ಮಾಡುವಾಗ ಯಾವತ್ತೂ ಅಲ್ಲ ಈ ತರದ ಮಾಹಿತಿಗಳು ಬರ್ತಾ ಇದೆ ಸರ್, ಇದು ನಾವು ಹೇಳ್ತಾ ಇರುವಂತಹದ್ದಲ್ಲ. ಇರ್ಲಿ, ತೊಂದ್ರೆ ಇಲ್ಲ. ಅದೇ ತರ ಭಾವಿಸ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ? ಈಗ ಅವ್ರ ಭಾವನೆಗೆ ನಾವೇನಾದ್ರು ಹೇಳಕ್ಕಾಗತ್ತೆ ಮೇಡಮ್ ಅವರೇ? ನಾವು ಒಂದ್ 365 days 24x7 ಯಾವತ್ತೂ ಅಲರ್ಟ್ ಆಗಿರ್ತೀವಿ. ಸರ್ಕಾರಕ್ಕೆ ಮೋಸ ಮಾಡ್ಬೇಕು, ಸರ್ಕಾರ ದಿಕ್ತಪ್ಪಬೇಕು ಅಂತಕ್ಕಂತ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ, ನಡೆಯೋದಿಲ್ಲ. ಯಾವತ್ತು ಈ ದೇಶದ ಕಾನೂನಿಗೆ ತಲೆಬಾಗಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಪಾರ್ಲಿಮೆಂಟ್ ಭವನ ತುಳಿದಂತವ್ ನಾನು ಹೆಂಗ್ ಇರ್ಬೇಕು, ಹೆಂಗ್ ನಡ್ಕೋಬೇಕು ಅಂತಕ್ಕಂಥದನ್ನ ನಮಗೂ ಪಾಪ ಮಾರ್ಗದರ್ಶನ ಮಾಡ್ತಕ್ಕಂಥ ನಾಯಕರುಗಳು ಹಿರಿಯರಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಬದುಕು ರೂಪಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅಲ್ಲ ಇದಾಗಿದ್ರೆ ತಮ್ಗೆ ಶಾಕ್ ಏನ್ ಅನ್ಸ್ಲಿಲ್ಲ ಆಗಿದ್ರೆ? ಮೊದ್ಲೇ ಅನ್ಸಿತ್ತಾ ಆಗ್ಬಹುದು ಅಂತ? ಯಾಕೆ ಶಾಕ್ ಆಗುತ್ತೆ? ಒಳ್ಳೆ ಕಥೆ ಆಯ್ತಲ್ಲ. ತಪ್ಪು ಮಾಡಿದ್ರೆ ಏನಾದ್ರು ಬೇರೆ ತರದ ರೂಪುರೇಷೆಗಳಿದ್ರೆ ಸರಿಯಪ್ಪ ಅನ್ಬೇಕು. ಪಕ್ಕ ಇದೀವಿ ಮೇಡಮ್. ಸೊ ಈ ತಾವು ಅಂದ್ರೆ ಯಾವ ರೀತಿಲೂ ಹಾಗಾದ್ರೆ ವಿಚಲಿತರಾಗಿಲ್ಲ ಈ ದಾಳಿಯಿಂದ? ಯಾವ ರೀತಿನೂ ಆಗಿಲ್ಲ. ನಮ್ಗೆ ಒಂಥರ ಸ್ಫೂರ್ತಿ ಬಂದಿದೆ. ಈಗ ನಮ್ಮ ಮನೆಗೆ ಬಿಜೆಪಿ ಅವರು ಐಟಿ ಅಧಿಕಾರಿ ನುಗ್ಗಿಸೋದ್ರಿಂದ ನಮ್ಗೊಂದ್ ರೀತಿ ಹೊಸ ರೀತಿ ಸ್ಫೂರ್ತಿ ಬಂದಿದೆ. ಇವತ್ತಿಂದ ನಿಜವಾದಂತಹ ರೀತಿಯಲ್ಲಿ ನಮ್ ಕೆಲಸ ಶುರುವಾಗುತ್ತೆ ಮಂಡ್ಯ ಜಿಲ್ಲೆನಲ್ಲಿ. ದಾಳಿ ಆದ್ಮೇಲೆ ಸ್ಫೂರ್ತಿ ಅಂದ್ರೆ ಅದು ಹೇಗೆ ಸರ್? ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ. ಹೇಳ್ತಾ ಇದೀವಲ್ಲ ಮೇಡಮ್, ಹೇಳ್ತಾ ಇದೀವಲ್ಲ. ಸೊ ಯಾವ ರೀತಿಯಲ್ಲಿ ತಮಗೆ ಎಫೆಕ್ಟ್ ಆಗಲ್ಲ ಅಂತೀರಿ ಹಾಗಿದ್ರೆ? ಇದು ಜಾಸ್ತಿ ನಮಗೆ ಅನುಕಂಪದ ಅಲೆ ಜಾಸ್ತಿ ಆಗುತ್ತೆ ಮಂಡ್ಯ ಜಿಲ್ಲೆನಲ್ಲಿ. ಅನುಕಂಪದ ಅಲೆ ಇದರಿಂದ ಸಿಗುತ್ತೆ ಅಂತೀರಿ? 100%. ಅಂದ್ರೆ ವೈಯಕ್ತಿಕವಾಗಿ ಆಗ್ಲಿ ಅಥವಾ ರಾಜಕೀಯವಾಗ್ಲಿ ಇದು ಯಾವ ರೀತಿಯಲ್ಲೂ ಕೂಡ ಧಕ್ಕೆ ತರಲ್ಲ ಹಾಗಿದ್ರೆ ತಮ್ಗೆ? ಧಕ್ಕೆ ತರತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ ಈಗ ತಾವು ತಮ್ಮ ಮನೆ ಮೇಲೆ, ತಮ್ಮ ಆಪ್ತರ ಮನೆ ಮೇಲೆ ದಾಳಿ ನಡೆದಿದೆ. ಸಿಎಂ ಹೇಳಿದ್ರು ಬಹಳ ಕಡೆಗಳಲ್ಲಿ ಆಗಬಹುದು ಅಂತ. ಹಾಗಿದ್ರೆ ಇನ್ನಷ್ಟು ಜೆಡಿಎಸ್ ಅಥವಾ ಮೈತ್ರಿ ಅಭ್ಯರ್ಥಿಗಳು ಅಥವಾ ಅವರ ಸಚಿವರ ಮನೆ ಮೇಲೆ, ಮುಖಂಡರ ಮೇಲೆ, ಪ್ರಮುಖರ ಮನೆ ಮೇಲೆ ದಾಳಿ ಆಗ್ಬಹುದು ಅಂತೀರಾ ಹಾಗಿದ್ರೆ? ಹಾಗೆ ಆಗುತ್ತೆ. ಅದಕ್ಕೆಲ್ಲ ಸಜ್ಜಾಗಿದ್ದೀವಿ. ಅಲರ್ಟ್ ಆಗ್ಬಿಟ್ಟಿದ್ದೀರಿ? ಅಲರ್ಟ್ ಆಗಿದ್ದೀವಿ ಮೇಡಮ್, ಅಲರ್ಟ್ ಆಗಿ. ಸೊ ಹಾಗಾಗಿ ಈ ದಾಳಿ ನಡೆಸಿದ್ರು ಏನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರಿ ಹಾಗಿದ್ರೆ? ಯಾವ ಸಾಧ್ಯನೂ ಇಲ್ಲ. ಅಲ್ಲ ಈಗ ದಾಳಿಗೆ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಅವರು ಸೂಚಿಸಿದ್ರು. ನಿನ್ನೆ ಐಟಿ ರೇಡ್ ಬಗ್ಗೆ ಬಹಿರಂಗವಾಗಿ ಸಿಎಂ ಹೇಳಿಕೆ ಕೊಡುವಾಗ ಬಾಲಕೃಷ್ಣ ಅವರ ಮೇಲೆ ಕೂಡ ಕಿಡಿಕಾರದ್ರು. ತಮ್ಮ ಅಭಿಪ್ರಾಯ ಏನು? ಅದೇ 100% ಭಾಗ ಅದು ಕೇಂದ್ರ ಸರ್ಕಾರದ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಐಟಿ ಮುಖ್ಯಸ್ಥ ಈ ರೀತಿ ನಡ್ಕೊಳ್ತಕ್ಕಂತ ಅಗತ್ಯ ಇಲ್ಲ. ಮಾಡಿದ್ಮೇಲೆ ಬಿಜೆಪಿ ಮುಖಂಡರು ಮನೆಗಳ ಮೇಲೂ ಮಾಡ್ಬೇಕಾಗತ್ತೆ. ಬರೀ ಕಾಂಗ್ರೆಸ್ ಜೆಡಿಎಸ್ ಮುಖಂಡರ ಅಟ್ಯಾಕ್ ಮಾಡಿ ಈ ತರ ಹಿಮ್ಮೆಟ್ಟಿಸಬಹುದು ಅಂತ ತಿಳ್ಕೊಂಡಿದ್ರೆ ಇವ್ರ ಭ್ರಮೆ ಅಷ್ಟೇ, ಭ್ರಮೆಯಾಗಿ ಉಳಿಯುತ್ತೆ. ಅಲ್ಲ ಸರ್, ಈಗ ರೇಡ್ಗೂ ಮುನ್ನ ಮಾಹಿತಿ ಸಿಗುತ್ತೆ ಅಂತಂದ್ರೆ ಬಹಳ ಅಚ್ಚರಿ ಆಗುತ್ತೆ ಸರ್. ನಿನ್ನೆ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳಿದ್ರು ಸಿಎಂ ಅವರು. ಏನ್ ಸಿಎಂ ಅವರು ಇಂಟೆಲಿಜೆನ್ಸ್ ಇಲ್ವಾ ಮೇಡಮ್? ಹೇಳ್ತಾರೆ, ಒಳ್ಳೆ ಕಥೆ ಆಯ್ತಲ್ಲ. ಇವ್ರೇನೇನು ಕಾನೂನು ಪ್ರಕಾರ ಸ್ಥಳೀಯವಾದ ಹಾಗಿದ್ರೆ ಆಪ್ತ ಅಧಿಕಾರಿಗಳಿದಾರ ಅಲ್ಲಿ ಇಲಾಖೆಯಲ್ಲಿ ಮಾಹಿತಿಗಳು? ಅಲ್ಲ ಮೇಡಮ್, ಪೂರ್ತಿ ಈಗ ಸ್ಥಳೀಯವಾದಂತ ಪೊಲೀಸರಿಗೆ ಮಾಹಿತಿ ಕೊಟ್ಟು ಸ್ಥಳೀಯ ಪೊಲೀಸ್ ತಗೊಂಡ್ ಬರ್ಬೇಕು. ಇವ್ರು ಡೆಲ್ಲಿಯಿಂದಾನೇ CRPF ಕರ್ಕೊಂಡ್ ಬರ್ತಾರೆ ಅಂದ್ರೆ ಇವರ
ಸಂಚೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸೋದಿಲ್ವಾ? ಅಲ್ಲ ಅಲ್ಲ ಜನರಲ್ ಆಗಿ ಸರ್, ಈ IT ದಾಳಿಗಳು ಅಂತಂದ್ರೆ ಬಹಳ ಗುಪ್ತವಾಗಿ ನಡೆಯುತ್ತೆ, ಬಹಳ ಸೀಕ್ರೆಟಿವ್ ಆಗಿ ನಡೆಯುತ್ತೆ, ಯಾರಿಗೂ ಕೂಡ ಮಾಹಿತಿಗಳನ್ನ ಬಿಟ್ಕೊಡೋದಿಲ್ಲ. ಹಾಗಿದ್ದೂ ಕೂಡ ಸಿಎಂ ಅಷ್ಟು ಕ್ಲಿಯರ್ ಕಟ್ ಆಗಿ ನನ್ನ ಹೇಳಿದ್ದಾರೆ ಅಂತಂದ್ರೆ ನಮ್ಮ ಬಹಳ ಬಿಜೆಪಿ ಆಪ್ತ ನಾಯಕರೇ ಮೆಸೇಜ್ ಕೊಟ್ರು ಅಂತ ಹೇಳಿದ್ರಲ್ಲ. ಬಿಜೆಪಿ ಆಪ್ತ ನಾಯಕರೇ ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ, ನಿನ್ನೆ ನಿಮ್ ಟಿವಿ ರಿಯಾಕ್ಷನ್ ಕೊಟ್ರು. ಅಂದ್ರೆ ಅಲ್ಲಿರುವಂತಹ ಅಧಿಕಾರಿ ವರ್ಗ ಅಲ್ಲ, ರಾಜಕೀಯ ನಾಯಕರುಗಳಿಂದಲೇ ಹಾಗಿದ್ರೆ ಮಾಹಿತಿ ಸಿಗ್ತಾ ಇದೆ. ನಾಯಕರುಗಳೇ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನು ದೊಡ್ಡ ದೊಡ್ಡ ನಾಯಕರುಗಳು, ಬಿಜೆಪಿ ನಾಯಕರುಗಳು ಯಾರ್ಯಾರ ಮನೆ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಲೀಸ್ಟ್ ಮಾಡ್ತಿದ್ರಲ್ಲ, ಆ ಮೀಟಿಂಗ್ ಒಳಗೆ ಕೂತ್ಕೊಂಡು ಬಿಜೆಪಿ ನಾಯಕರು ನೆನೆ ಮುಖ್ಯಮಂತ್ರಿಗಳು ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಇದು ಆರಂಭ ಅಷ್ಟೇ ಅಂತೀರಿ ಹಾಗಿದ್ರೆ? ಇದು ಆರಂಭ ಅಷ್ಟೇ, ಅಂತ್ಯ ಎಲ್ಲಿ ನಿಲ್ಲುತ್ತೆ ನೋಡಿ ತೋರಿಸ್ತೀವಿ ಇಡೀ ರಾಜ್ಯದಲ್ಲಿ. ಅಂದ್ರೆ ಈ ಮುಂದಿನ ಹೆಜ್ಜೆ ಏನು ಹಾಗಿದ್ರೆ ಪುಟ್ಟರಾಜು ಅವರೇ? ಈಗ ತಮ್ಮ ಮೇಲೆ ನಡೆದಂತಹ ದಾಳಿಗೆ ತಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀರಿ ಅಂತ? ಕರೆದು ಮುಂದಿನ ನಮ್ಮ ಕಾರ್ಯಕ್ರಮಗಳ ರೂಪರೇಷೆಗಳನ್ನು ರೆಡಿ ಮಾಡ್ತೀವಿ. ಅಲ್ಲ, ಈಗ ತಮ್ಮ ಮನೆ ಮೇಲೆ ದಾಳಿಯನ್ನು ನಡೆದಿರುವಂತದ್ದು, ತಮ್ಮ ಸಂಬಂಧಿಕರ ಅಂದ್ರೆ ತಮ್ಮ ಅಣ್ಣನ ಮಕ್ಕಳ ಮನೆ ಮೇಲೆ ದಾಳಿ ನಡೆದಿದೆ. ಆ ಸಂದರ್ಭದಲ್ಲಿ ತಮ್ಮ ಕುಟುಂಬದವರು ಯಾವ ರೀತಿಯಲ್ಲಿ ಇದನ್ನ ನೋಡ್ತಾ ಇದ್ದಾರೆ ಅಂತ? ಏನ್ ತೊಂದ್ರೆ ಇಲ್ಲ, ಬಹಳ ಕೂಲ್ ಆಗಿ ತಗೊಂಡಿದೀವಿ, ಬಹಳ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದೀವಿ. ಇದರಿಂದ ಯಾವುದೇ ವಿಚಲಿತರಾಗಿಲ್ಲ ನಾವು. ಕಾಣಿಸಿದ್ರೆ ಏನಾದ್ರು ಮೋಸ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ತಾನೇ ವಿಚಲಿತರಾಗೋದು. IT ಅಧಿಕಾರಿಗಳೇ ಸರ್ಟಿಫಿಕೇಟ್ ಕೊಟ್ಟು ಹೋಗ್ಬೇಕು, ಆ ಮಟ್ಟಕ್ಕೆ ನಮ್ದು ಅಕೌಂಟ್ ಎಲ್ಲ ಮೇಂಟೈನ್ ಮಾಡಿ. ಮಂಡ್ಯದ ಜನ ಏನ್ ರಿಯಾಕ್ಟ್ ಮಾಡ್ಬೋದು ಇದಕ್ಕೆ ಅಂತ ಹೇಳ್ತಾರೆ, ತಕ್ಕ ಉತ್ತರ ಹೇಳ್ತಾರೆ, ಹೇಳಿಸ್ತೀವಿ. ಅಲ್ಲ, ಈ ಪ್ರಚಾರದ ಸಂದರ್ಭದಲ್ಲಿ ತಾವು, ಯಾಕಂದ್ರೆ ನಿಖಿಲ್ ಅವರ ಪರವಾಗಿ ಬಹಳ ಮುಂಚೂಣಿಯಲ್ಲಿ ತಾವು ಅವರ ಪರವಾಗಿ ನಿಂತಿರುವಂತದ್ದು, ಹಾಗಾಗಿ ಪ್ರಚಾರದ ಸಂದರ್ಭದಲ್ಲಿ ಇದು ತೊಡಕಾಗೋದಿಲ್ವಾ ಈ ಒಂದು ದಾಳಿ ನಡೆದಿರುವಂತದ್ದು? ಒಳ್ಳೆ ಕಟ್ಟೆ ಐತಲ್ಲ. ಈಗ ಏನಾದ್ರು ಭ್ರಷ್ಟಾಚಾರ ಮಾಡೋ ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಅವ್ಯವಹಾರಗಳು ಮಾಡಿ ಏನಾದ್ರು ತಲೆ ತಟ್ಟುವಂತದ್ದಾಗಿದ್ರೆ ನೀವ್ ಹೇಳೋ ತರ ಆಗೋದು. ಇದ್ರ ಈಗ ನಮ್ಗಿನ್ನು ಏನಂತೀರಿ ಸ್ಫೂರ್ತಿ ಜಾಸ್ತಿ ಆಯ್ತು. ಎದೆ ತಟ್ಟಿ ಹೇಳ್ಬೋದು, ನೋಡಪ್ಪ ನಿಮ್ ITR ಕಳಿಸಿದ್ರು ನಮ್ಗೇನು ಮಾಡಕ್ ಆಗಿಲ್ಲ ಅಂತಕ್ಕಂಥದ್ದು ಹೇಳ್ಬೋದಲ್ಲ. ಅಂದ್ರೆ ಅಧಿಕಾರಿಗಳಿಗೆ ಏನು ಸಿಗೋದಿಲ್ಲ, ಬರಿಗೈಲಿ ಹೋಗ್ತಾರೆ ಅಂತೀರಿ ಹಾಗಿದ್ರೆ? 100ಕ್ಕೆ 200 ಭಾಗ. 100ಕ್ಕೆ 200 ಭಾಗ. ಅಲ್ಲ, ಈಗ ಈ ಎಲ್ಲವೂ ಕೂಡ ಪರಿಶೀಲನೆ ನಡೆದ ಮೇಲೆ ತನಿಖೆಗೆ ಇರ್ಬೋದು, ವಿಚಾರಣೆಗೆ ಇರ್ಬೋದು, ತಮ್ಮನ್ನ ಕರಿಬಹುದು ಅಧಿಕಾರಿಗಳು, ಕರೀತಾರೆ. ಆ ಸಂದರ್ಭದಲ್ಲಿ ಹೇಗೆ ಅಂತ ಸಹಕಾರ? ಹೋಗ್ತೀವಿ ಮೇಡಮ್. ಓಕೆ, ಹೌದು, ರೈಲು ಕರೆದ್ರು ಹೋಗ್ತೀವಿ, ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ. ಅವ್ರೇನ್ CRPF ತರ ಅಗತ್ಯ ಇರ್ಲಿಲ್ಲ, ನಾವೇ ಪೊಲೀಸ್ ಕೆಲಸ ಮಾಡ್ತಿದ್ದೋ. ಅಂದ್ರೆ CRPF ಅಗತ್ಯ ಇರ್ಲಿಲ್ಲ ಅಂತೀರಿ ಹಾಗಿದ್ರೆ? ಇರ್ಲಿಲ್ಲ, ಬಂದಿದ್ರೆ ನಾವೇ ಬೇಕಾದ್ರೆ ದೊಡ್ಡ ಇಟ್ಕೊಂಡು ನಿಂತ್ಕೊಂಡಿದ್ದು ಮನೆ ಸುತ್ತ. ನೀವೇ ಪ್ರೊಟೆಕ್ಷನ್ ಕೊಡ್ತಿದ್ರ ಅಧಿಕಾರಿಗಳಿಗೆ? ನಾವೇ ಕೊಡ್ತಿದ್ದಪ್ಪ ಅಧಿಕಾರಿಗಳಿಗೆ. ನಾವು ಈ ದೇಶದ ಸಂವಿಧಾನಾತ್ಮಕವಾದಂತ ಕಾನೂನಿಗೆ ಬಹಳ ಬೆಲೆ ಕೊಡುವಂತವ್ರು. ಲೋಕಸಭಾ ಸದಸ್ಯನಾಗಿ ಹಲವಾರು ಬಾರಿ ಶಾಸಕನಾಗಿ ಸ್ಥಳೀಯ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರುವಂತವನು. ಇವತ್ತು ಯಾವತ್ತೂ ಕಾನೂನು ಉಲ್ಲಂಘನೆ ಮಾಡದೆ ಒಂದು ಕಳೆದ 35 ವರ್ಷ ಸುದೀರ್ಘವಾದಂತ ರಾಜಕಾರಣ ಮಾಡಿದೀವಿ. ಈ ಬಿಜೆಪಿಯವರಿಂದ ಹೇಳಿಸ್ಕೊಳ್ತಕ್ಕಂತ ಅಗತ್ಯ ಇಲ್ಲ. ಎಸ್ ಥ್ಯಾಂಕ್ ಯು ಪುಟ್ಟರಾಜು ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.